ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್. ತುಂಬ ದಿನ ಆದಮೇಲೆ ಕ್ಲಾಸ್ ತಗೋತಾ ಇದ್ದೀವಿ. ಇರಲಿ, ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಿ ಸರ್ ಕರೆಂಟ್ ಅಫೇರ್ಸ್ ಲಾಸ್ಟ್ ಒಂದು 2 ತಿಂಗಳದ್ದು ಮಾಡಿಲ್ಲ ಅಂತ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿತ್ತು. ಸೊ ಈಗ ಹೆಂಗೂ ಕೆ ಎ ನೋಟಿಫಿಕೇಶನ್ ಆಗಿದೆ, ಗೊತ್ತಿದೆ. ಸಾಕಷ್ಟು ಜನ ಆಲ್ರೆಡಿ ಯೂಟ್ಯೂಬಲ್ಲಿ ಇಲ್ಲಿ ಎಲ್ಲ ನೋಡಿದ್ದೀರಾ. ಸೊ ಬ್ರೀಫಾಗಿ ನಮ್ಮದು ಒಂದು 4-5 ನಿಮಿಷದಲ್ಲಿ ಬ್ರೀಫಾಗಿ, ಯಾಕಂದ್ರೆ ಓದಕ್ಕೆ ಸ್ಟಾರ್ಟ್ ಮಾಡಬೇಕಲ್ಲ. ಸೊ ನಮ್ಮ ಕಡೆಯಿಂದ ಏನಾದರೂ ಹೇಳಬೇಕಲ್ಲ. ಸೊ ರಿಕ್ರೂಟ್ಮೆಂಟ್ ಆಗಿದೆ. ಎಚ್ ಕೆ ಮತ್ತು ನಾನ್ ಎಚ್ ಕೆ ಸಪ್ರೇಟ್ ನೋಟಿಫಿಕೇಶನ್ ಆಗಿದೆ. ಸೊ ಸಿಂಪಲ್ ಆಗಿ ಬ್ರೀಫ್ ಆಗಿ ಹೇಳ್ಬಿಡ್ತೇನೆ. ತುಂಬಾ ದಿನದಿಂದ ಕಾಯ್ತಾ ಇದ್ರಿ, ಯಾವುದು ನೋಟಿಫಿಕೇಶನ್ ಆಗಿಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಸೊ ಅವಕಾಶ ಮತ್ತೆ ಪದೇ ಪದೇ ಬರಲ್ಲ. ಸೊ ದಯಮಾಡಿ ಶುರು ಮಾಡಿ. ನೀವೇನ್ ಮಾಡಿದಿರ ಗೊತ್ತಾ? ಅಯ್ಯೋ ನೋಟಿಫಿಕೇಶನ್ ಆಗಿಲ್ಲ ಆಗಿಲ್ಲ ಅನ್ಕೊಂಡು ಈಗ ಆಗಿದೆ. ಮತ್ತೆ ಕಷ್ಟ ಕೆಲ್ಸಗಳು ತಗೊಳೋದು, ಮತ್ತೆ ನೋಟಿಫಿಕೇಶನ್ಸ್ ಆಗೋದು ಬಹಳ ಕಷ್ಟ. ಮತ್ತೆ ಈಗ PCPSI ಇದೆಲ್ಲ ಬರ್ತಾ ಇದೆ. ಸೊ ದಯಮಾಡಿ ಈಗ್ಲಿಂದಾನೇ ಸ್ಟಾರ್ಟ್ ಮಾಡಿ. ಸೀರಿಯಸ್ ಆಗಿ ವರ್ಕ್ ಮಾಡಿದ್ರೆ ಯಾವ ಪೋಸ್ಟ್ ಬೇಕಾದ್ರೂ ತಗೋಬಹುದು, ಆಯ್ತಾ? ಸೊ ಈಗ 8 ಇಲಾಖೆಗಳಲ್ಲ, ಅಂದ್ರೆ HKದಲ್ಲಿ ಬೇರೆ ಕಡೆ ಇದೆ. ಸೊ ಇರಲಿ, ಯಾವ ಇಲಾಖೆ ಆದ್ರೇನು ನಮಗೇನು ಎಕ್ಸಾಮ್ ಬರೀಬೇಕು. ಸೊ ಅದಕ್ಕೆ ಏನು ಎಜುಕೇಷನಲ್ ಕ್ವಾಲಿಫಿಕೇಶನ್ ಮೇಯ್ನ್ ಆಗಿ ಸೆಕೆಂಡ್ PUC ಆಗಿರೋರು ಹಾಕ್ಬೋದು, ಎನಿ ಡಿಗ್ರಿ ಆಗಿರೋರು ಹಾಕ್ಬೋದು. ಮತ್ತೆ ಕೆಲವು ಸ್ಪೆಸಿಫಿಕ್ ಪೋಸ್ಟ್ಗಳಿಗೆ BE MSc ಲೈಬ್ರರಿ ಸೈನ್ಸ್ ಆ ಥರ ಇದೆ. ಸೊ ಅವರು ಕೂಡ ಹಾಕಬಹುದು. ಇನ್ನು ಏಜ್ ಲಿಮಿಟ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಗೊತ್ತಿದೆ. ಎಲ್ಲ ನೋಟಿಫಿಕೇಶನ್ ಆಲ್ರೆಡಿ ಓದಿದ್ದೀರಾ, ಸುಮ್ಮನೆ ಬ್ರೀಫ್ ಆಗಿರಲಿ ಅಂತ ಹಾಕಿದ್ದೀನಿ. ಸೊ 38 ವರ್ಷ GM ಅವ್ರಿಗೆ, 2A 2B 3A 3B ಇವ್ರಿಗೆಲ್ಲ 41 ಇಯರ್ಸ್ ಮಾಡಿದ್ದಾರೆ. SC ST ಕ್ಯಾಟಗರಿ 1ಗೆ 43 ಮಾಡಿದ್ದಾರೆ. ಇನ್ನು ಅಪ್ಲಿಕೇಶನ್ ಡೇಟ್ ವೆರಿ ವೆರಿ ಇಂಪಾರ್ಟೆಂಟ್, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಈ ಮಂತ್ ಎಂಡು 31ರವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು, ಆಯ್ತಾ? ಸೊ ನೋಡ್ಕೊಳ್ಳಿ, ಡೇಟ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಹಾಕ್ತೀನಿ ಅಂತ ಕೂತ್ಕೋಬೇಡಿ. ಸೊ ಮಧ್ಯದಲ್ಲೇ ಬೇಗ ಹಾಕ್ಕೊಂಬಿಡಿ ಅಪ್ಲಿಕೇಶನ್. ಇನ್ನು ಸಿಲೆಬಸ್ ಬಂದ್ಬಿಟ್ಟು ಫೀಸ್ ನೋಡಿ, ಇದಿಷ್ಟು ಕಟ್ಟಬೇಕು, ಅದೆಲ್ಲ ಕಟ್ಟಲೇಬೇಕಾಗತ್ತೆ. ಇನ್ನು ಪ್ಯಾಟ್ರನ್ ಬಂದ್ಬಿಟ್ಟು GK ಪೇಪರ್ ಇದೆ. ಮಾಮೂಲಿ ಹೆಂಗ್ ಹೋಗ್ತಿದ್ದೀರಾ GK, ಸ್ವಲ್ಪ KE ಮಾಡೋದ್ರಿಂದ ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡು ಓದ್ಬೇಕಾಗತ್ತೆ. ಇನ್ನು ಸೆಕೆಂಡ್ ಪೇಪರ್ ಬಂದ್ಬಿಟ್ಟು ಕನ್ನಡ, ಕಂಪ್ಯೂಟರ್ ಮತ್ತೆ ಇಂಗ್ಲಿಷ್ ಪೇಪರ್ ಇದೆ. ಇನ್ನು ಬೇರೆ ಎಕ್ಸಾಮ್ಸಿಗೆ ಕೆಲವು ಸ್ಪೆಸಿಫಿಕ್ ಪೇಪರ್ ಇರೋಂಥದ್ಕೆ ಸೊ ಅವ್ರಿಗೆ ಮಾತ್ರ ಅಪ್ಲಿಕಬಲ್ ಆಗುತ್ತೆ. ಮೇಜರ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಇದು. ಇನ್ನು ಕೆಲವು ಸ್ಪೆಸಿಫಿಕ್ ಪೋಸ್ಟ್ ಇದೆ, ಅದನ್ನ ನೋಟಿಫಿಕೇಶನ್ ನೋಡ್ಕೊಂಡಿರ್ತೀರಾ. ಸೊ ಅದು ಈ ಮೆಥಡಾಲಜಿ. ಆಮೇಲೆ ನಮ್ದು ಹೊಸದಾಗಿ ನೋಡಿ, ಸ್ಪರ್ಧಾ ಚಿಗುರು AI ಮೆಂಟರ್ಶಿಪ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಾನೇ ಅವೈಲೇಬಲ್ ಇರ್ತೀನಿ, ಬಟ್ ಒಂದೇ ಬ್ಯಾಚು, ಫುಲ್ ಟೈಮ್ ಇರೋಕ್ಕಾಗಲ್ಲ. ನಾನು ನೋಡಿ ಸಂಜೆ ಇರ್ತೀನಿ, ಸಂಜೆ 6:30ಗೆ ನಾನೇ ಇರ್ತೀನಿ. ಸೊ ನಾನೇ ಕ್ಲಾಸ್ ತಗೊಳೋದು. ಸೊ ಫುಲ್ ಡೇ ಅಂದ್ರೆ ಆ ಬ್ಯಾಚಿಗೆ ಮಾತ್ರ, ಬೇರೆ ಯಾವುದು ಬೆಳಿಗ್ಗೆ ಸರ್ ಮಧ್ಯಾಹ್ನ ಬ್ಯಾಚ್ ಆ ಥರ ಇಲ್ಲ, ಒಂದೇ ಬ್ಯಾಚು. ಸೊ ಫೆಸಿಲಿಟೀಸ್, ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ. ಸೊ ಇಲ್ಲಿ ಕೋರ್ಸ್ ಫೀಸ್ ಅನ್ನೋದಕ್ಕಿಂತ ನೋಡಿ ಇಲ್ಲಿ ಹಾಕ್ಬಿಟ್ಟಿದ್ದೀವಿ. ಸೊ ಈ ಥರ ಪರ್ ಮಂತ್ 3000. ಹೊಸದಾಗಿ ಸ್ವಲ್ಪ AI ಪ್ರೋಗ್ರಾಮ್ ಏನು ಸರ್ ಅಂದರೆ, ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಮೆಥಡಾಲಜಿ ಎಲ್ಲ ಮಾಡ್ಕೊಂಡು ಸ್ವಲ್ಪ ಅಡ್ವಾನ್ಸ್ ಪ್ರಿಪೇರ್ ಆಗುತ್ತೆ. ಹಳೇ ಕಾಲದ ಮೆಥಡ್ ಪ್ರಿಪ್ರೇಷನ್ಸ್ ಎಲ್ಲ ಹೋಯ್ತು, ಆಯ್ತಾ? ಅದು ಬಿಟ್ಟು ಹೊಸದಾಗಿ ಬನ್ನಿ. ಸೊ 1 to 1 ಥರ ಡೀಟೇಲ್ಡ್ ಕ್ಲಾಸು, ಕೋಚಿಂಗು, ಪ್ರತಿಯೊಂದು ಗೈಡೆನ್ಸು, ಟೆಸ್ಟ್ ಸೀರೀಸು, ನಿಮ್ಮಲ್ಲೇ ಕಾಂಪಿಟೇಷನ್ ಬಿಡೋದು. ಸೊ ಪ್ರಿಪ್ರೇಷನ್ ನೀವು ಹೆಂಗೆ ಪ್ರಿಪೇರ್ ಆಗ್ತೀರಾ ಅವ್ರು ಹೆಂಗೆ ನೋಡೋಣ, ಅಲ್ಲೇ ಕ್ವಶನ್ಸ್ ಕೇಳಿ ಅದು ಇದು ಮಾಡಿದ್ರೆ ಸೊ ನೆಕ್ಸ್ಟ್ ಲೆವೆಲ್ ಪ್ರಿಪ್ರೇಷನ್ ಇರುತ್ತೆ. ಹೊಸ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಹಾಕಿದ್ದೀವಿ. ಸೊ 16ರಿಂದ ಸ್ಟಾರ್ಟ್ ಆಗ್ತಿದೆ, ಆಸಕ್ತರು ಜಾಯ್ನ್ ಆಗ್ಬೋದು, ಆಯ್ತಾ? ಸೊ ಏನೇ ಡೌಟ್ ಇದ್ರು ಈ ನಂಬರಿಗೆ ಫೋನ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಸಗದ ಓದಕ್ಕೆ ಸ್ಟಾರ್ಟ್ ಮಾಡಿ. ಸಿಗೋಣ ಮತ್ತೆ. ಕರೆಂಟ್ ಅಫೇರ್ಸ್ ಅದು ಇದು ಅಂತ ಮಾಡಿದ್ದೀನಿ, ಈಗ ತಾನೇ ಎದ್ದಿದ್ದೀನಿ. ಸೊ ನೋಡೋಣ, ಇವತ್ತು ಸಾಧ್ಯವಾದರೆ ಯಾವ್ದಾದ್ರು 1 ಮಂತ್ ಕರೆಂಟ್ ಅಫೇರ್ಸ್ ಮುಗಿದೋಣ. ಥ್ಯಾಂಕ್ ಯು.